ಜಿಂದಾಬಾದ್ ಹೇಳಿಕೆಯ ತನಿಖೆಯನ್ನ ಮಾಡಲಾಗ್ತಾ ಇದೆ. FSL ರಿಪೋರ್ಟ್ ಬಂದ ನಂತರದಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಲಭ್ಯ ಆಗುತ್ತೆ. FSL ವರದಿಯನ್ನ ಮುಚ್ಚಿಡುವಂತಹ ಪ್ರಶ್ನೆಯೇ ಇಲ್ಲ ಅಂತಾರೆ ಗೃಹ ಸಚಿವ ಪರಮೇಶ್ವರ್. FSL ರಿಪೋರ್ಟ್ ವಿಚಾರದಲ್ಲಿ ಸಚಿವರ ಡಬಲ್ ಸ್ಟ್ಯಾಂಡ್. ಇದು ಪಾಕ್ ಪರ ಘೋಷಣೆ. ಖಾಸಗಿ FSL ವರದಿಯಲ್ಲಿ ದೃಢವಾಗಿದೆ, ಆದರೆ ಖಾಸಗಿ ಸಂಸ್ಥೆ ವರದಿ ಗಣನೆಗೆ ತೆಗೆದುಕೊಳ್ಳಲ್ಲ ಅಂತಾರೆ ಪರಮೇಶ್ವರ್ ಅವರು. ಈ ಹಿಂದೆ ಕಾಂಗ್ರೆಸ್ FSL ಮಾಡಿಸಿದೆ ಎಂದಿರುವಂತಹ ಸಚಿವ ಪ್ರಿಯಾಂಕ್ ಖರ್ಗೆ, ಆದರೆ ಯಾವ ಅರ್ಥದಲ್ಲಿ ಹೇಳಿದ್ದಾರೋ ಗೊತ್ತಿಲ್ಲ ಅಂತಾರೆ ಮಿನಿಸ್ಟರ್. ಬಹಳ ಕ್ಲಿಯರ್ ಆಗಿ ನಾಸೀರ್ ಹುಸೇನ್ ಜಿಂದಾಬಾದ್, ಸೈಯದ್ ಸಾಬ್ ಜಿಂದಾಬಾದ್ ಅಂತ ಹೇಳೋದು ಕೇಳಿಸ್ತಾ ಇದೆ. ನಾವು ಕೂಡ ಭಾಳ ಜವಾಬ್ದಾರಿಯಾಗಿ ಒಬ್ಬ ಪಕ್ಷದ ಸಂವಹನ ಅಧ್ಯಕ್ಷನಾಗಿ ಆ ಆಡಿಯೋ ಬಂದಾಗ ಹಲವಾರು ಮೀಡಿಯಾದ ವಿಡಿಯೋ ಫುಟೇಜು, ಆಡಿಯೋ ಫುಟೇಜು, ರಾ ಫುಟೇಜು ತಗೊಂಡು ಖಾಸಗಿಯಾಗಿ ನಾವು ಆಡಿಯೋ ಫೊರೆನ್ಸಿಕ್ ಮಾಡಾದ್ಮೇಲೆ ನಾವು ನಮ್ಮ ಪಕ್ಷದ ನಿಲುವನ್ನು ಹಾಕಿದ್ದೀವಿ. ಸ್ಪಷ್ಟವಾಗಿ ಅಲ್ಲಿ ಯಾವುದೇ ರೀತಿಯಾದಂಗೆ ಪಾಕಿಸ್ತಾನ ಪರ ಘೋಷಣೆ ಕೂಗಿಲ್ಲ. ಅದು ಅಧಿಕೃತವಾಗಿ ಸರ್ಕಾರದಿಂದನೂ FSL ರಿಪೋರ್ಟ್ ಬರುತ್ತೆ. ನನಗೆ ಗೊತ್ತಿಲ್ಲ ಅವರು ಯಾವ ಮಾಹಿತಿ ತಗೊಂಡು ಹೇಳಿದ್ರೋ ಗೊತ್ತಿಲ್ಲ. ಬಟ್ ನನಗೆ ನಮ್ಮ ಇಲಾಖೆಗೆ ಸಂಬಂಧಪಟ್ಟ ವಿಚಾರ ಆದದ್ರಿಂದ ನಾವು ನಿನ್ನೆ ಕೂಡ ನಾನು ನಮ್ಮ ಹಿರಿಯ ಅಧಿಕಾರಿಗಳ ಸಭೆಯನ್ನು ಮಾಡಿದ್ದೇನೆ. ನಮ್ಮ ಏನು ಮೊನ್ನೆ ಆಗಿದ್ದು ಬಾಂಬ್ ಬ್ಲಾಸ್ಟ್ ಬಗ್ಗೆ, ಇದು ಈ ವಿಷಯದ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಅದರ ಅಪ್ಡೇಟ್ ತೊಗೊಂಡಿದ್ದೇನೆ ನಾನು. ಆಡಿಯೋದಲ್ಲಿ ಅವರು ಸ್ಪಷ್ಟವಾಗಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿಲ್ಲ ಅನ್ನೋದು ಪ್ರಿಯಾಂಕ್ ಖರ್ಗೆ ಅವರ ವಾದ. ಕಾರಣ, ಖಾಸಗಿಯಾಗಿ ಅವರು ಒಂದು FSL ವರದಿಯನ್ನು ತರಿಸ್ಕೊಂಡಿದ್ದಾರಂತೆ. ಅದರ ಪ್ರಕಾರವಾಗಿ ಪಾಕಿಸ್ತಾನ ಅಂತ ಹೇಳೇ ಇಲ್ವಂತೆ, ನಾಸೀರ್ ಸಾಬ್ ಜಿಂದಾಬಾದ್ ಅಂತ ಹೇಳಿರೋದಂತೆ. ಇದೇ ಸರ್ಕಾರದ ರಿಪೋರ್ಟ್ನಲ್ಲೂ ಅಧಿಕೃತವಾಗಿ ಬರುತ್ತೆ ಅಂತ ಕೂಡ ಹೇಳಿದ್ದಾರೆ. ಇದೇ ವಿಷಯವಾಗಿ ಗೃಹ ಸಚಿವರನ್ನ ಕೇಳಿದ್ರೆ ಅವ್ರು ಯಾವ ಅರ್ಥದಲ್ಲೂ ಹೇಳಿದ್ದಾರೋ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ.